ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 10. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 131ನೇ ಪುಟ. ಶೀರ್ಷಿಕೆ: ತನ್ನ ತಂದೆಯ ಆಜ್ಞೆಗಳನ್ನು ಕೈಕೊಳ್ಳುವಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೋಹಾನ 15ನೇ ಅಧ್ಯಾಯ 10ನೇ ವಚನ. ಪರಲೋಕ ದೇವರ ಗುಣಸ್ವಭಾವದ ಪ್ರತಿನಿಧಿಯಾಗಿ ಕ್ರಿಸ್ತನು ಮನುಷ್ಯರ ಮುಂದೆಯೂ ದೇವದೂತರ ಮುಂದೆಯೂ ಇದ್ದಾನೆ. ಮಾನವತ್ವವು ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತವಾಗಿದ್ದರೆ ಮನುಷ್ಯರು ದೇವರಾಜ್ಞೆಗಳನ್ನು ಕೈಕೊಂಡು ಜೀವಿಸಬಹುದು ಮತ್ತು ಆತನ ಆಜ್ಞೆಯು ಅವರಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ ಎಂಬ ಸತ್ಯವನ್ನು ಕ್ರಿಸ್ತನು ತೋರಿಸಿಕೊಟ್ಟಿದ್ದಾನೆ. ಆದಾಮನ ಪ್ರತಿಯೊಬ್ಬ ಪುತ್ರ ಮತ್ತು ಪುತ್ರಿಗೆ ಯೇಸು ಕ್ರಿಸ್ತನ ಮಾದರಿಯು ನಂಬಲರ್ಹವಾದ ಸಾಕ್ಷ್ಯಾಧಾರದ ಮಾದರಿಯಾಗಿದೆ. ಆತನು, ಅಂದರೆ ಕ್ರಿಸ್ತನು, ತನ್ನ ಜೀವನದಲ್ಲಿ ದೇವರಾಜ್ಞೆಗಳನ್ನು ಪ್ರತಿನಿಧಿಸಿದನು. ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗುವುದು ಮಾನವ ಗುಣಸ್ವಭಾವಕ್ಕೆ ಏನನ್ನು ತಂದುಕೊಡುತ್ತದೆ ಎಂಬುದನ್ನು ಮನುಷ್ಯರಿಗೆ ಆತನು ಮಾದರಿಯಾಗಿದ್ದು ತೋರಿಸಿಕೊಟ್ಟನು. ವಿವೇಕಪೂರ್ಣ ವೈಚಾರಿಕತೆಯ ಮನಃಶಕ್ತಿಯನ್ನು ಹೊಂದಿಕೊಂಡಿರುವ ಪ್ರತಿಯೊಬ್ಬನು ಕ್ರಿಸ್ತನ ಹೆಜ್ಜೆಗಳನ್ನು ಹಿಂಬಾಲಿಸಬೇಕು. ಯಾಕಂದರೆ ಆತನ ಜೀವನವು ಎಲ್ಲ ಮನುಷ್ಯ ಸಂಕುಲಕ್ಕೆ ಪರಿಪೂರ್ಣವಾದ ಮಾದರಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಸಾಧಿಸಬಹುದಾದ ಗುಣಸ್ವಭಾವಗಳ ಪರಿಪೂರ್ಣ ಮಾದರಿಯು ಕ್ರಿಸ್ತನಾಗಿದ್ದಾನೆ. ಈ ಲೋಕದ ವಿಮೋಚಕನು ಹೇಗೆ ನಡೆದನು? ತನ್ನನ್ನು ತಾನೇ ಸಂತೋಷಪಡಿಸುವ ತನ್ನ ಇಚ್ಛೆಯ ರೀತಿಯ ಮಾರ್ಗದಲ್ಲಿ ಆತನು ನಡೆಯಲಿಲ್ಲ. ತಂದೆಯ ಕೆಲಸಗಳನ್ನು ಮಾಡುತ್ತಾ ದೇವ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಬಿದ್ದು ಹೋದ ಮನುಷ್ಯನನ್ನು ಮೇಲೆತ್ತುತ್ತಾ ದೇವರಿಗೆ ಮಹಿಮೆ ತರುವ ಮಾರ್ಗದಲ್ಲಿ ನಡೆದನು. ನಿಯಮ ಮತ್ತು ಮಾದರಿಗಳ ಮೂಲಕ ನೀತಿವಂತಿಕೆಯ ಮಾರ್ಗವನ್ನು ಮನುಷ್ಯರಿಗೆ ಕ್ರಿಸ್ತನು ತೋರಿಸಿಕೊಟ್ಟನು. ದೇವರ ಗುಣಸ್ವಭಾವವನ್ನು ಪ್ರತಿನಿಧಿಸುತ್ತಾ ಮಾನವೀಯತೆಯ ಶ್ರೇಷ್ಠವಾದ ನೈತಿಕವಾದ ಪರಿಪೂರ್ಣವಾದ ಮಾದರಿಯನ್ನು ಆತನು ನಮಗೆ ನೀಡಿದ್ದಾನೆ. ದೇವರಾಜ್ಞೆಯ 2 ನಿಯಮವು ಮನುಷ್ಯತ್ವದ ಎಲ್ಲಾ ನಡವಳಿಕೆಯನ್ನು ನಿಯಂತ್ರಿಸುತ್ತದೆ. ಈ ಪಾಠವನ್ನೇ ಯೇಸು ಕ್ರಿಸ್ತನು ಉಪದೇಶ ಮತ್ತು ಮಾದರಿಯ ಮೂಲಕ ತೋರಿಸಿಕೊಟ್ಟದ್ದು. ಆತನು ಮನುಷ್ಯರಿಗೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ 2ನೆಯ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಹೇಳಿದ್ದಾನೆ. ಮಾನವ ಬುದ್ಧಿಮತ್ತೆಯ ಅತ್ಯುನ್ನತ ಪ್ರೀತಿ ಮತ್ತು ಆರಾಧನೆಯನ್ನು ಪರಲೋಕದ ದೇವರು ಬಯಸುತ್ತಾನೆ. ಮಾನವ ಕಾರ್ಯಭಾರಿಗಳು ತಮ್ಮ ಜೀವನವನ್ನು ಯೇಸು ಕ್ರಿಸ್ತನ ಜೀವನದೊಂದಿಗೆ ಹೋಲಿಸಿಕೊಳ್ಳಲಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದೇನೆ ಎಂದು ಯೆಹೋವನ ನಿಯಮಗಳನ್ನು ಪಾಲಿಸಿದ ಯೇಸು ಕ್ರಿಸ್ತನ ಮಾದರಿಯನ್ನು ಮಾನವರು ಅನುಸರಿಸಲಿ. ಕ್ರಿಸ್ತನನ್ನು ಹಿಂಬಾಲಿಸುವವರು ಪರಿಪೂರ್ಣ ವಿಮೋಚನೆಯ ಆಜ್ಞೆಯನ್ನು ನಿರಂತರವಾಗಿ ನೋಡುತ್ತಾರೆ ಮತ್ತು ಕ್ರಿಸ್ತನು ಅವರಿಗೆ ಕೊಟ್ಟ ಕೃಪೆಯ ಮೂಲಕ ಅವರು ದೈವಿಕ ಅಗತ್ಯತೆಗಳಿಗೆ ತಕ್ಕಂತಹ ಗುಣಸ್ವಭಾವಗಳನ್ನು ರೂಪಿಸಿಕೊಳ್ಳುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.